ಸಂಘ ದೋಷ ಅಂತ ಹೇಳ್ತಾರೆ, ಸಹವಾಸ ದೋಷ ಅಂತಾರೆ. ಅದು ಬೇರೆಯವ್ರ ಜೊತೆನೇ ಬೇಡ. ನಮ್ಮ ಮನಸ್ಸು ನಮ್ಮ ಚಿತ್ತದ ಜೊತೆಗೆ ಸಂಘದಲ್ಲಿದ್ದಾಗ ಹೇಗಿರ್ತೀವಿ ನಾವು, ನಮ್ಮ ಅದೇ ಮನಸ್ಸು ಅಹಂಕಾರದ ಐಡೆಂಟಿಟಿ ಜೊತೆಯಲ್ಲಿ ಇದ್ದಾಗ ಆ ಸಂಘದಲ್ಲಿ ಹೇಗಿರ್ತೀವಿ. ನಮ್ಮಲ್ಲೇ ನೋಡ್ಕೊಳ್ಳೋಣ, ನಾವು ಈ ಸಂಘ ಮಾಡಿದ್ರೆ ಹೇಗಿರ್ತೀವಿ, ಆ ಸಂಘ ಮಾಡಿದ್ರೆ ಹೇಗಿರ್ತೀವಿ. ಒಳಗಡೆ ಸ್ನೇಹ ಇದ್ದರೆ ಹೇಗಿರುತ್ತೆ, ಹೊರಗಡೆ ಸ್ನೇಹ ಇದ್ದರೆ ಹೇಗಿರುತ್ತೆ ಅಂತ ನೋಡೋಣ. ಯುವರ್ ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್ ವೆನ್ ಈಸ್ ಇಟ್ ಟೈಡ್ ಟು ಚಿತ್ತ, ಅಂದರೆ ಕಾನ್ಷಿಯಸ್ನೆಸ್ ಯಾವುದ್ರ ಜೊತೆಗೆ, ಮೈಂಡ್ ಜೊತೆಗೆ, ಟೈಡ್ ಟು ಯುವರ್ ಮೈಂಡ್ ಆ್ಯಂಡ್ ಚಿತ್ತ. ಆ ಕಾಂಬಿನೇಷನ್ ನೋಡೋಣ. ನಮ್ಮ ಮನಸ್ಸು ಚಿತ್ತದ ಜೊತೆಗೆ ಸೇರಿಕೊಂಡಿದೆ. ಸೊ ಆಗ ಏನು ಎಲಿವೇಟೆಡ್ ಮೈಂಡ್ ಅನಿಸುತ್ತೆ. ಒಂಥರ ನಮಗೆ ಅನಿಸುತ್ತೆ, ಓ ಏನೋ ನಾವು ಡಿಸ್ಕವರ್ ಮಾಡ್ತಾಯಿದ್ದೀವಿ, ನಮ್ಮಲ್ಲಿ ಮೈಂಡ್ ಇಂಪ್ರೂವ್ ಆಗ್ತಾಯಿದೆ, ನಾವು ಪ್ಯೂರಿಫೈ ಆಗ್ತಾಯಿದ್ದೀವಿ, ನಮ್ಮಲ್ಲಿ ಏನೋ ನಮ್ಮ ಸುತ್ತ ಒಂದು ಒಳ್ಳೆಯತನ ಕಾಣ್ತಾ ಇದೆ, ಎಲ್ಲ ಕಡೆನೂ ಗ್ರ್ಯಾಟಿಟ್ಯೂಡ್ ಅನ್ನಿಸ್ತಾ ಇದೆ, ಇನ್ಸ್ಪೈರ್ ಆಗ್ತಾಯಿದ್ದೀವಿ, ಪಾಸಿಟಿವ್ ಫೀಲಿಂಗ್ ಬರ್ತಾಯಿದೆ, ಆಮೇಲೆ ಆಪ್ಟಿಮಿಸ್ಟಿಕ್ಕಾಗಿ ಯೋಚನೆ ಮಾಡ್ತೀವಿ ನಾವು ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಯಾಕೆಂದರೆ ನಮ್ಮ ಸಂಘ ಇವಾಗ ಯಾರ ಜೊತೆಗೆ, ಚಿತ್ತ ಮತ್ತು ಮನಸ್ಸು ಎರಡೂ ಇದೆ. ನೋಡಿ ಬೇಕಾದ್ರೆ ಹೊರಗಡೆ ಐಡೆಂಟಿಟಿನ, ಈಗೋ ಇರೋರ ಜೊತೆಗೆ ಪ್ರಾಪಂಚಿಕವಾಗಿ ವ್ಯವಹಾರ ಮಾಡಿ ನೋಡಿ, ನಿಮ್ಗೆ ಅವಾಗ ಗೊತ್ತಾಗುತ್ತೆ ಸೈನ್ ಆಫ್ ಪ್ರೋಗ್ರೆಸ್ ಏನು ಅಂತ. ಯಾವಾಗ ನೋಡಿದ್ರು ಡಿಜೆಕ್ಷನ್ನು, ಡಿಪ್ರೆಷನ್ನು, ಬೇರೆಯವ್ರು ತಪ್ಪು ಹುಡ್ಕೋಕ್ಕೆ ಶುರು ಮಾಡ್ತೀರಾ, ಆಮೇಲೆ ಡಿಫಿಷಿಯನ್ಸಿ ಕಾಣಿಸುತ್ತೆ ನಮ್ಮ ಓನ್ ಲೈಫ್ನಲ್ಲಿ, ನಾನೇನೋ ಪ್ರಯೋಜನ ಇಲ್ಲ ಅಂತ ಶುರು ಮಾಡ್ತೀರಾ. ಅದರಲ್ಲೇ ಗೊತ್ತಾಗಬೇಕು, ನಾನು ಸಂಘ ಬಿಟ್ಟಿದ್ದೀನಿ, ಈ ಸಂಘದಲ್ಲಿ ಇದ್ದೀನಿ, ನಂದೇ ಚೇಂಜ್ ಆಗಿದೆ ಡೈಮೆನ್ಷನ್ ಅಂತ ನಿಮಗೆ ಗೊತ್ತಾಗಬೇಕು. ಯಾರನ್ನ ಯಾಕೆ ಹಳಿಬೇಕು, ಎಲ್ಲ ಬ್ಲೆಸ್ಸಿಂಗ್ಸು ಮರ್ತೋಯ್ತು. ಯು ಫರ್ಗೆಟ್ ಆಲ್ ದಿ ಬ್ಲೆಸ್ಸಿಂಗ್ಸ್, ಮೈಂಡ್ ಸ್ಟಿಲ್ ಲೋವರ್ ಲೆವೆಲ್ಗೆ ಹೊಟ್ಟೋಗುತ್ತೆ. ಆವಾಗ ನಿಮ್ಮ ನಿಜವಾದ ನಿಮ್ಮ ಸ್ಥಿತಿಯೋ ನಾನು ಹೀಗೆ ಅಂತ ಆ ಸೆಲ್ಫ್ ಅವೇರ್ನೆಸ್ ಹೊಟ್ಟೋಗುತ್ತೆ. ಆವಾಗ ನಿಮ್ಮ ಪರ್ಸೆಪ್ಷನ್ನು ಸರಿಗಿಲ್ಲ, ಯು ಡಿನೇ ಯುವರ್ ಸೆಲ್ಫ್, ಇದೆಲ್ಲ ಆಗುತ್ತಲ್ಲ. ಇಷ್ಟೇ ನಮಗೆ ಗುರುತು, ಬೇರೆಯವ್ರ ಮೇಲೆ ಬೇಡ. ಇಂಟ್ರಾಸ್ಪೆಕ್ಷನ್ನಲ್ಲಿ ನೀನು ಹೊರಗಡೆ ಸಂಘದಲ್ಲಿದೆಯೋ, ಒಳ ಸಂಘದಲ್ಲಿದೆಯೋ, ಸತ್ಸಂಗದಲ್ಲಿದೆಯೋ, ಅಥವಾ ನೀನು ಹೊರಗಡೆ ಪ್ರಾಪಂಚಿಕವಾಗಿದೆಯೋ, ಇದು ನೀನು ನೋಡ್ಕೊಳಕ್ಕಾಗಲ್ವಾ. ನೀನು ಆಡ್ತಾ ಇರೋದು ನೋಡಿದ್ರೆ ಗೊತ್ತಾಗುತ್ತೆ ನೀ ಎಲ್ಲಿಂದ ಆಡ್ತಾ ಇದೆಯಾ ಅಂತ.